ಇರಾನ್ ಮೇಲೆ ಅಮೆರಿಕ ಸೇನೆ ಅತಿದೊಡ್ಡದಾದಂತಹ ದಾಳಿಯನ್ನು ನಡೆಸಲಿದೆ. ಕಾರ್ಗ್ ದ್ವೀಪದ ಪ್ರತಿಯೊಂದು ಸೇನಾ ನೆಲೆಯನ್ನು ಕೂಡ ಧ್ವಂಸ ಮಾಡಿದೆ. ಇತಿಹಾಸದಲ್ಲೇ ಶಕ್ತಿಶಾಲಿ ಬಾಂಬಿಂಗ್ ಇದು ಅಂತ ಟ್ರಂಪ್ ಕರೆದಿದ್ದಾರೆ. ತಾವು ಇರಾನ್ ಮೇಲೆ ಭೀಕರ ದಾಳಿ ಮಾಡಿದ್ದಾಗಿ ಟ್ರಂಪ್ ಮಾಹಿತಿ ಕೊಡ್ತಾರೆ. ಮರೀನ್ಸ್ B-2 ಬಾಂಬರ್ಸ್ ಟೇಕ್ ಆಫ್ ಆಗಿದ್ದು ಅದರ ಬೆನ್ನಲ್ಲೇ ದಾಳಿಯಾಗಿದೆ. ಟ್ರೂತ್ನಲ್ಲಿ ಪೋಸ್ಟ್ ಮಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಅತಿ ದೊಡ್ಡ ದಾಳಿಯನ್ನು ನಡೆಸಿದ್ದೇವೆ ಇರಾನ್ ಮೇಲೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅಮೆರಿಕ ಶತ ಪ್ರಯತ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯಕ್ಕೆ 2,500 ಮರೀನ್ಸ್ ಪಡೆಯನ್ನ ಕಳಿಸಿರುವಂಥದ್ದು ಟ್ರಂಪ್. ಇರಾನ್ ಉದ್ವಿಗ್ನತೆಯ ಮಧ್ಯೆ ಅಮೆರಿಕ ಸೇನಾ ಕಾರ್ಯಾಚರಣೆ ತೀವ್ರ ಸ್ವರೂಪ. 2,500 ಮರೀನ್ಸ್ ಪಡೆಯನ್ನ ಟ್ರಂಪ್ ಕಳಿಸಿರುವುದು. ನಾವು ತೈಲ ಸಂಪನ್ಮೂಲಗಳ ಮೇಲೆ ದಾಳಿ ಮಾಡಿಲ್ಲ ಅನ್ನೋದು ಅಮೆರಿಕ ಸ್ಪಷ್ಟನೆ. ಹಾರ್ಮುಜ್ನಲ್ಲಿ ಅಡ್ಡಿಪಡಿಸಿದ್ರೆ ಆಗ ಅಲ್ಲೂ ದಾಳಿ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಸ್ತಾ ಇದ್ದಾರೆ ಟ್ರಂಪ್. ಹಾರ್ಮುಜ್ನಲ್ಲಿ ಏನಾದರೂ ಅಡ್ಡಿಪಡಿಸಿದ್ರೆ ಆಗ ನಮ್ಮ ದಾಳಿ ತೀವ್ರ ಆಗತ್ತೆ. ಅಮೆರಿಕ ಆಗ ಸುಮ್ಮನಿರೋದಿಲ್ಲ. ಟ್ರಂಪ್ ಕೊಟ್ಟಂತಹ ಎಚ್ಚರಿಕೆ. ಇರಾನ್ ಯಾವ ಕಾರಣಕ್ಕೂ ಅಣ್ವಸ್ತ್ರ ಹೊಂದುವಂತಿಲ್ಲ ಅಂತಲೂ ಕೂಡ ಮತ್ತೆ ಹುಡುಗಿದ್ದಾರೆ. ಜೊತೆಗೆ ಶರಣಾಗುವಂತೆ ಹೇಳ್ತಿದ್ದಾರೆ ಇರಾನ್ನ ಮಿಲಿಟರಿ ಪಡೆಗಳಿಗೆ. ಉಳಿದಿರುವ ದೇಶವನ್ನ ಉಳಿಸ್ಕೊಳ್ಳಬೇಕು ಅಂತಂದ್ರೆ ಶಸ್ತ್ರತ್ಯಾಗ ಮಾಡಿ. ಇದು ಇರಾನ್ನ ಸುಪ್ರೀಂ ಲೀಡರ್ಗೆ ಅಧ್ಯಕ್ಷ ಟ್ರಂಪ್ ಕೊಡ್ತಾ ಇರುವಂತಹ ಎಚ್ಚರಿಕೆ.